ತಮಿಳ್ನಾಡಲ್ಲಿ ಈ ಥರ ಒಂದು ಜನ ಇರ್ತಾರೆ ನಂಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳ್ತೀನಿ ಬನ್ನಿ. ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ನಾವು ಹೋಗಿದ್ದು ಆಫೀಸ್ಗೆ. ಯಾಕಂದರೆ ಇವತ್ತು ನಮ್ಮದು ತಿರುಚಿ ಏರ್ಪೋರ್ಟ್ಗೆ ಲೋಡ್ ಇತ್ತು. ಅದಕ್ಕೆ ನಾವು ಜಲ್ದಿ ಬಂದ್ಬಿಟ್ಟು ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲಿ ಬರುತ್ತೆ ಅಂದರೆ ಅದು ತಮಿಳ್ನಾಡಲ್ಲಿ ಬರುತ್ತೆ. ದಾರಿಯಲ್ಲಿ ಹೋಗೋವಾಗ ಏನೇನು ತೊಂದರೆ ಆಯ್ತು ಅಂತ ಹೇಳ್ತೀನಿ ಬನ್ನಿ. ನಾವು ತಮಿಳ್ನಾಡು ಬಾರ್ಡ್ರಲ್ಲಿ ಹತ್ತಿಬೇರೆ ಟೋಲ್ ಬಂದ್ಬಿಟ್ಟು ಟೋಲ್ ಪಾಸ್ ಮಾಡ್ಕೊಂಡು ನಾವು ಹೋಗಿದ್ದು. ತಮಿಳ್ನಾಡು ಬಾರ್ಡರ್ ಚೆಕ್ ಪೋಸ್ಟ್ ಹತ್ರ ಬಂದ್ಬಿಟ್ಟು ಟಿ ಪಿ ತೆಗಿಸ್ತೀವಿ. ಟಿ ಪಿ ತೆಗಿಸೋಟ್ಟಿಗೆ ಲೇಟ್ ಆಗ್ಬಿಡ್ತು. ಯಾಕಂದರೆ ನಮ್ಮ ಗಾಡಿ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಟಿ ಪಿ ತೆಗಿಯೋಕ್ಕೆ ಲೇಟ್ ಮಾಡಿಬಿಟ್ರು. ಎಲ್ಲ ಟೋಟಲ್ 4 ಗಂಟೆ ಆಗ್ಬಿಡ್ತು. 4 ಗಂಟೆಯಿಂದ ನಾವು ಹೊರಟಿದ್ದು ತಮಿಳ್ನಾಡು ಬಾರ್ಡ್ರಿಂದ. ಇವಾಗ ಹೋಗ್ತಾ ಇದ್ದೀವಿ. ಕಸ್ಟಮರ್ ಬಂದ್ಬಿಟ್ಟು ಫುಲ್ ಅರ್ಜೆಂಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಬಂದಿದ್ದು ಸೇಲಂಗೆ. ಸೇಲಂ ಹತ್ರ ಫುಲ್ಲು ಜಾಮ್ ಏನಕ್ಕಪ್ಪ ಅಂದರೆ ಬ್ಯಾರಿಗೇಟ್ ಎಲ್ಲಿ ನೋಡಿದ್ರು ಬ್ಯಾರಿಗೇಟ್ ಹಾಕಿರ್ತಾರೆ. ಅದಕ್ಕೆ ಎಲ್ಲ ಲಾರಿಗಳು ಎಲ್ಲೂ ಹೋಗುತ್ತೆ ಹೇಳಿ ಎಲ್ಲ ಬಂದು ಅಲ್ಲೇ ನಿಂದಿರುತ್ತಲ್ಲ, ಅದಕ್ಕೆ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ನಾನ್ ಸ್ಟಾಪ್ ಡ್ರೈವ್ ಮಾಡಿದ್ರಿಂದ 9:30 ರೀಚ್ ಆದಮೇಲೆ ಅನ್ಲೋಡ್ ಎಲ್ಲ ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಹಿಂಗೆ ಇದು ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆಗುವಾಗ ಈ ಗಾಡಿ ಇದೆಲ್ಲ, ಈ ಗಾಡಿ ಒಂದು ಬಂದ್ಬಿಟ್ಟು ರಿವರ್ಸಲ್ಲಿ ನಮ್ಮ ಗಾಡಿ ಜೋರಾಗಿ ಹೊಡೆದ್ಬಿಟ್ಟ. ನೋಡಿದ್ರೆ ನಮ್ಮ ಗಾಡಿಗೆ ಏನಿಲ್ಲ, ಅವ್ನ ಗಾಡಿ ಮುಂದೆ ಬಂಪರ್ ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು. ಬೆಳಗ್ಗೆ ನಾಷ್ಟ ಮಾಡಿದ್ರಿಂದ ಮಧ್ಯಾಹ್ನ ಏನೂ ಮಾಡಿದ್ದಿಲ್ಲ, ಅರ್ಜೆಂಟ್ ಇರೋ ಸಂಬಂಧ. ಅದಕ್ಕೆ ಹೋಗಿ ನಾಷ್ಟ ಮಾಡ್ಕೊಂಡು ಮತ್ತೆ ಡೀಸೆಲ್ ಎಲ್ಲ ಹಾಕ್ಸೋ ನಾವು ಹೋಗಿದ್ದು ಬೆಂಗಳೂರು ಕಡೆಗೆ. ತಮಿಳ್ನಾಡು ಟ್ರಿಪ್ ಕತೆ ಹೇಗಿತ್ತು ಕಮೆಂಟ್ ಮಾಡಿ ಗೈಸ್.